ವಿಜಯಪುರ ಜಿಲ್ಲೆಯ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮೀಜಿಯವರಿಗೆ ವಿಜಯಪುರ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಧಿಸಿರುವುದನ್ನು ಖಂಡಿಸಿ ಕೂಡಲೇ ಆದೇಶ ಹಿಂಪಡೆಯುವಂತೆ ಆಗ್ರಹಿಸಿ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬಸವ ಸ್ಮಾರಕದಿಂದ ಪ್ರತಿಭಟನೆಯು ಊರಿನ ಬೀದಿಗಳಲ್ಲಿ ಸಾಗುತ್ತಾ ಪ್ರತಿಭಟನೆಯು ಬಸವೇಶ್ವರ ವೃತ್ತಕ್ಕೆ ಆಗಮಿಸಿತು. ರಾಘವೇಂದ್ರ ಅಣ್ಣಿಗೇರಿಯವರು ಸ್ವಾಮೀಜಿಯ ಕುರಿತು ಮಾತನಾಡುತ್ತಾ, ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ತಮ್ಮ ನೈಸರ್ಗಿಕ ಕೃಷಿಯ ಚಟುವಟಿಕೆಗಳ ಮೂಲಕ, ಜನಪಯೋಗಿ ಸೇವೆ ಚಟುವಟಿಕೆಗಳ ಮೂಲಕ, ಗುರುಕುಲ ಪದ್ಧತಿಯ ಶಿಕ್ಷಣದ ಮೂಲಕ ನಾಡಿನಾದ್ಯಂತ ಹೆಸರುವಾಸಿಯಾಗಿದ್ದಾರೆ. ಸಮಾಜದ ನಿರ್ಮಾಣಕ್ಕೆ ನಿಸ್ವಾರ್ಥವಾಗಿ ಬಸವ ತತ್ವಕ್ಕೆ ಪೂರಕವಾಗಿ ಹಗಲು ರಾತ್ರಿ ದುಡಿಯುತ್ತಿರುವ ಸಂತರೊಬ್ಬರು ದಂಗೆಗೆ ಕಾರಣವಾಗಲಿದ್ದಾರೆ ಎಂಬ ಸರ್ಕಾರದ ಆರೋಪವೇ ನಮ್ಮೆಲ್ಲರನ್ನ ಗಾಬರಿಗೊಳಿಸಿದೆ. ಅಂತಹದ್ರಲ್ಲಿ ಈ ಸುಳ್ಳು ಆರೋಪದ ಆಧಾರದ ಮೇಲೆ ಅವರನ್ನು ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧಿಸುವುದು ಇನ್ನಷ್ಟು ಅಸಹನೆ ಉಂಟು ಮಾಡಿದೆ. ಸರ್ಕಾರ ನಾಡು ಕಟ್ಟುವ ಕೆಲಸ ಮಾಡಬೇಕು, ಒಡೆಯುವ ಕೆಲಸ ಮಾಡಬಾರದು. ಇಲ್ಲವಾದರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇದೇ ಸಮಯದಲ್ಲಿ ಸ್ವಾಮೀಜಿಯ ಕುರಿತು ಅನೇಕ ಸಂಘಟನೆಯ ಮುಖಂಡರು ಮಾತನಾಡಿದರು. ಅನಂತರ ನಿರ್ಬಂಧಕ ಆಜ್ಞೆಯನ್ನ ಹಿಂಪಡೆಯಬೇಕೆಂದು ಗ್ರೇಡ್ 2 ತಹಶೀಲ್ದಾರ್ ಅವರಿಗೆ ಸಂಘಟನೆಗಳ ಮುಖಂಡರು ಪೂಜ್ಯರು ಮನವಿ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಭಾಗಿಯಾದ ಪೂಜ್ಯರಾದ ಗಿರೀಶ್ ನಂದ ಸ್ವಾಮೀಜಿ, ರಾಘವೇಂದ್ರ ಅಣ್ಣಿಗೇರಿ, ಶಿವಪುತ್ರ ಸ್ವಾಮಿಗಳು, ಮಂಜುಳಾ ಮಾತಾಜಿ, ಅಶೋಕ್ ಹಾರಿವಾಳ, ಕಲ್ಲು ಸೊನ್ನದ್, ಪರಶುರಾಮ್ ಅಡಿಗೆಮನಿ, ಬಸಲಿಂಗ ನಂದಿ, ಬಸವರಾಜ್ ಗಚ್ಚಿನಮಠ, ವಿನುತಾ ಕಲ್ಲೂರ್, ಮಣಿಕಂಠ ಕಲ್ಲೂರ್ ಮತ್ತು ಊರಿನ ಮುಖಂಡರು ಅನೇಕ ಭಕ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ, ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಅಲ್ಲಿ ಹೋಗಿ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸಿಕೊಂಡು, ಸ್ವಾಮೀಜಿಗಳೇ ನಿಮಗೆ ಬಾಗಲಕೋಟದಿಂದ ನಿಷೇಧ ಆಗಿದೆ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಬೇಕತ್ತೀರಿ. ಯಾಕ್ರಪ್ಪ ಅಂತದೇನು ಮಾಡಿದ್ದಾರೆ ಪೂಜ್ಯ ಶ್ರೀಗಳು? ಮತ್ತೆ ಸ್ವಾಮೀಜಿಗಳು ಅವಾಗ ತಿಟ್ಟತನದಿಂದ ಸ್ವಾಮಿ ವಿವೇಕಾನಂದರ ರೀತಿ ಉತ್ತರ ಕೊಡ್ತಾರೆ ಪೊಲೀಸ್ ಅಧಿಕಾರಿಗಳಿಗೆ. ಅಲ್ಲಿಯ SP ಅವರಿಗೆ ತಾಕತ್ತಿದ್ರೆ ನಾನು ಬಂಧಿಸ್ರಿ, ನಾ ಈ ಜಾಗ ಬಿಟ್ಟು ಅಳಗಾಡಂಗಿಲ್ಲ ಅಂತ ಹೇಳಿ ಪೂಜ್ಯ ಇದು ಒಬ್ಬ ಶ್ರೇಷ್ಠ ಸಂತನ ಹೃದಯದಿಂದ ಬಂದಂತ ಮಾತು. ಅಷ್ಟೇ ಅಲ್ಲ, ಅನಾಹುತಗಳು ಸಂಭವಿಸಬಹುದು, ಗಲಭೆಗಳು ಹೇಳಬಹುದು ಅಂತೇಳಿ ಸುಳ್ಳು ವರದಿಯನ್ನು ಕೊಟ್ಟು ಷಡ್ಯಂತ್ರ ಮಾಡಿ ವಿಜಯಪುರ ಜಿಲ್ಲೆಯ ನಿರ್ಬಂಧವನ್ನು ಕೋರ್ಟ್ ಮುಂದೆ ಹೇಳ್ತಾರೆ. ಅವಾಗ ಕೋರ್ಟ್ ಒಂದು ಸ್ಪಷ್ಟ ಸೂಚನೆ ಕೊಡ್ತದೆ, ಯಾವುದೇ ಕಾರಣಕ್ಕೂ ವಿಜಯಪುರ ಜಿಲ್ಲೆಯನ್ನು ನಿರ್ಬಂಧ ಏನು ಹೇರಿದಿರಿ, ಇದನ್ನು ಬಿಟ್ಟು ಬೇರೆ ಜಿಲ್ಲೆಗಳಿಗೆ, ಕರ್ನಾಟಕದ ಇತರೆ ರಾಜ್ಯಗಳಲ್ಲಿ, ಕರ್ನಾಟಕದ ಇತರೆ ಜಿಲ್ಲೆಗಳಲ್ಲಿ ಯಾವುದೇ ಕಾರಣಕ್ಕೂ ನಿರ್ಬಂಧ ಹೇರಕೂಡದು ಅಂತೇಳಿ ಆದೇಶ ಮಾಡ್ತದೆ. ಅದನ್ನು ಧಿಕ್ಕರಿಸಿ ಯಾರ ಮಾತು ಕೇಳಿದ್ರು ಪುಣ್ಯಾತ್ಮರು ಗೊತ್ತಿಲ್ಲ, ಈ ಸರ್ಕಾರ ನಡೆಸುವಂತವ್ರು ಅದನ್ನು ಧಿಕ್ಕರಿಸಿ ಧಾರವಾಡ ಜಿಲ್ಲೆಗೆ ನಿರ್ಬಂಧವನ್ನು ಹೇರ್ತಾರೆ. ನಾಚಿಕೆ ಆಗೋದಿಲ್ವೇ? ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿ ನೀವು ಧಾರವಾಡ ಜಿಲ್ಲೆಗೆ ಶ್ರೀಗಳಿಗೆ ನಿರ್ಬಂಧನೆ ಯಾಕೆ ಹೇಳಿದ್ರಿ ಅಂತೇಳಿ ಇವತ್ತು ಸಮಸ್ತ ಬಸವನಾಡಿನ ರಾಷ್ಟ್ರಭಕ್ತ ಹಿಂದೂಗಳು ಇವತ್ತು ಸರ್ಕಾರವನ್ನು ಕೇಳಲಿಕ್ಕೆ ಇಲ್ಲಿ ಕೂಡಿದ್ದಾರೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.